ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಸ್ಪೆಷಲ್ ಆದ ಚಿಕನ್ ಪಲಾವ್ ಮಾಡೋಣ. ರೆಸ್ಟೋರೆಂಟ್ ಸ್ಟೈಲಿಯ ಸ್ಪೆಷಲ್ ಆದ ಚಿಕನ್ ಪಲಾವ್ನ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ಒಂದ್ಸಲ ಈ ರೀತಿ ಮಾಡ್ಕೊಂಡು ಕೊಡಿ, ಮಕ್ಕಳಿಗೆ ಇಷ್ಟಪಟ್ಟು ತಿಂತಾರೆ. ಮೈಲ್ಡಾಗಿರ್ತದೆ ತಿನ್ನೋದಕ್ಕೆ. ಒಗ್ಗರಣೆ ಮಾಡೋದಕ್ಕೆ 1 ಕೈ ಹಿಡಿಯಷ್ಟು ಪುದೀನ, 1 ಕೈ ಹಿಡಿಯಷ್ಟು ಕೊತ್ತಂಬರಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಟೊಮ್ಯಾಟೊ 8. ಒಗ್ಗರಣೆ ಮಾಡೋದಕ್ಕೆ ಒಂದು ಕಡಾಯಿ ಇಟ್ಕೊಳ್ಳಿ. ಕಡಾಯಿ ಚೆನ್ನಾಗಿ ಬಿಸಿಯಾಗಿದೆ. ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ಳಿ. 1 ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ಳಿ. ಜಾಸ್ತಿ ಏನು ಬೇಕಾಗಿಲ್ಲ. ಈಗ ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟಿಡಿ. ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟಿಟ್ರೆ ಇಲ್ಲಾಂದರೆ ಸಿಡಿತದೆ. ಈ ರೀತಿ ತಿರುಗಿಸ್ಕೊಡಿ ಒಂದ್ಸಲ. ಎಲ್ಲ ಹಸಿಮೆಣಸಿನ್ಕಾಯಿ ಡಮ ಡಮ ಅಂತ ಸಿಡಿತದೆ. ಅದಕ್ಕೋಸ್ಕರ ಈ ರೀತಿ ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟಿಟ್ರೆ ಚೆನ್ನಾಗಿ ಹಸಿಮೆಣಸಿನ್ಕಾಯಿ ಫ್ರೈ ಆಗುತ್ತೆ. ಈ ರೀತಿ ಇವಾಗ ಸಿಡಿದಾಗಿದೆ. ಈಗ ಬಿಡಿಸ್ಕೊಂಡಿರುವಂಥ ಬೆಳ್ಳುಳ್ಳಿನ ಸೇರಿಸ್ಕೊಳ್ಳೋಣ. ಈ ರೀತಿ ಒಗ್ಗರಣೆ ಮಾಡಿಬಿಟ್ಟು ಯಾಕೆ ಮಾಡ್ತೀವಂದರೆ ಎಲ್ಲೂ ಅಸಿಡಿಟಿ ಆಗೋದಿಲ್ಲ. ಪಲಾವ್ ತಿಂದರೆ ಅಸಿಡಿಟಿ ಆಗುತ್ತೆ, ಜೀರ್ಣ ಆಗಲ್ಲ ಅಂತಿರಲ್ಲ. ಅದಕ್ಕೋಸ್ಕರ ಈ ರೀತಿ ಒಗ್ಗರಣೆ ಮಾಡಿ ಮಿಕ್ಸಿಗೆ ಹಾಕ್ಕೊಂಡ್ರೆ ಆಗ ಚೆನ್ನಾಗಿ ರುಚಿನೂ ಇರ್ತದೆ, ಅಸಿಡಿಟಿನೂ ಆಗೋದಿಲ್ಲ ಎಲ್ಲೂ. ಈಗ ಬೆಳ್ಳುಳ್ಳಿ, ಶುಂಠಿ 2 ಇಂಚು ಶುಂಠಿ, 2 ಬೆಳ್ಳುಳ್ಳಿ ಗಡ್ಡೆ, ದೊಡ್ಡ ಸೈಜಿನ 2 ಬೆಳ್ಳುಳ್ಳಿ ಗಡ್ಡೆ, 1 ದೊಡ್ಡ ಕೈ ಹಿಡಿಯಷ್ಟು ಕೊತ್ತಂಬರಿ, 1 ದೊಡ್ಡ ಕೈ ಹಿಡಿಯಷ್ಟು ಪುದೀನ, 8 ಟೊಮ್ಯಾಟೊ, ಎಂಟು ಹಸಿಮೆಣಸಿನ್ಕಾಯಿ. ಇಷ್ಟನ್ನು ಒಗ್ಗರಣೆಯಲ್ಲಿ ಹಾಕಿ ಬೇಯಿಸ್ಕೊಬೇಕು. ಇವಾಗ ಒಗ್ಗರಣೆಯಲ್ಲಿ ಹಾಕಿದ್ದೀವಲ್ಲ, ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಹೀಗೆ ಫ್ರೈ ಆಗಿರೋ ಮಸಾಲೆಯನ್ನು ಸ್ವಲ್ಪ ಹೊತ್ತು ತಣ್ಣಗಾದ್ಮೇಲೆ ನಾವು ಮಿಕ್ಸಿಯಲ್ಲಿ ಹಾಕಿ ರುಬ್ಕೊಳ್ಳೋಣ. ಇದನ್ನು ಟೊಮ್ಯಾಟೊ ಎಲ್ಲ ಮೆತ್ತಗಾಗಬೇಕು. ನೋಡಿ, ಈ ರೀತಿಯಾಗಿ ರೆಡಿಯಾಗಿದೆ. ಇವಾಗ ಇದನ್ನು ಮಿಕ್ಸಿಗೆ ಹಾಕಿ ನಾವು ರುಬ್ಕೊಳ್ಳೋಣ. ಆರಿದ ಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ ಇದನ್ನು. ಈ ರೀತಿಯಾಗಿ ರೆಡಿಯಾಗಿದೆ. ಸಾಫ್ಟ್ ಆಗಿದೆ ನೋಡಿ ಟೊಮೊಟೊ ಎಲ್ಲ.
ಈಗ ಇದು ಆರಿದ್ಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ. ಈಗ ಎಣ್ಣೆ ಚೆನ್ನಾಗಿ ಕಾಯಿಸ್ಕೊಂಡಿದ್ದೀವಿ. ಒಂದು 100 ಗ್ರಾಮಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀವಿ. ಅದೇ ಕಡಾಯಿಯಲ್ಲಿ ಒಂದು 4 ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀವಿ ಉದ್ದುದ್ದವಾಗಿ. ಈಗ ರುಬ್ಬಿರುವಂಥ ಮಿಶ್ರಣವೂ ಸಹ ರೆಡಿಯಾಗಿದೆ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಕಂದು ಬಣ್ಣ ಬಂದಿದೆ. ತದನಂತರ ರುಬ್ಬಿರುವ ಮಿಶ್ರಣವನ್ನು ಸೇರಿಸ್ಕೊಳ್ಳೋಣ. ಇದರಲ್ಲಿ ಪುದೀನ, ಟೊಮೊಟೊ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಎಲ್ಲವನ್ನು ಹಾಕಿ ಪೇಸ್ಟ್ ಥರ ರುಬ್ಕೊಂಡಿದ್ವಿ. ಒಂದು ಅರ್ಧ kgಯಷ್ಟು ಚಿಕನ್ನ ಸೇರಿಸ್ಕೊಳ್ಳಿ. ಇವಾಗ ಚಿಕನ್ನ ಸೇರಿಸ್ಕೊಂಡು ಒಂದು 5 ನಿಮಿಷ ಕಾಲ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ. ಸ್ವಲ್ಪ ಅರಿಶಿನ ಪುಡಿ, ಒಂದು 1/4 ಟೀ ಸ್ಪೂನು ಅರಿಶಿನ ಪುಡಿ, ಒಂದು ಸ್ಪೂನಷ್ಟು ಗರಂ ಮಸಾಲ, ಚಿಕ್ಕ ಟೀ ಸ್ಪೂನಷ್ಟು ಗರಂ ಮಸಾಲ, ಒಂದು ಸ್ಪೂನಷ್ಟು ಅಚ್ಕಾರದ ಪುಡಿ, 8 ಹಸಿಮೆಣಸಿನ್ಕಾಯಿ ಸೇರಿಸ್ಕೊಂಡು ಸ್ವಲ್ಪ ಅಚ್ಕಾರದ ಪುಡಿನ ಸೇರಿಸ್ಕೊಂಡಿದ್ದೀವಿ. ಸ್ವಲ್ಪ ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ. ಈ ರೀತಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡಿ. ಚಿಕನ್ ಎಲ್ಲ ಬೇಯಬೇಕು. ಒಂದು 5 ನಿಮಿಷ ಕಾಲ ಬೇಯಿಸ್ಕೊಳ್ಳಿ ಚಿಕನ್ನ ಒಗ್ಗರಣೆಯಲ್ಲೇ. ಈಗ ಒಂದು ಅರ್ಧ ಅವರ್ ಮುಂಚೆನೇ ಅಕ್ಕಿನ ನೆನೆಯಕ್ಕೆ ಹಾಕ್ಕೊಂಡಿರಬೇಕು. ಈಗ ಒಂದು 4-5 ಸಲ ವಾಶ್ ಮಾಡ್ಕೊಂಡಿದ್ವಿ ಅಕ್ಕಿನ. ಅರ್ಧ ಅವರ್ ಮುಂಚೆನೇ ನೆನೆಯಕ್ಕೆ ಹಾಕ್ಕೊಂಡಿದ್ವಿ ಅಕ್ಕಿನ. ಅದನ್ನು ಸೇರಿಸ್ಕೊತಾ ಇದ್ದೀವಿ ಒಗ್ಗರಣೆಗೆ. ಬರೀ ಅಕ್ಕಿನ ಸೇರಿಸ್ಕೊಬೇಕು, ನೀರನ್ನೆಲ್ಲ ಸೇರಿಸ್ಕೊಬೇಡಿ. ಈ ರೀತಿ ಒಗ್ಗರಣೆಯಲ್ಲೇ ಫಸ್ಟ್ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರ್ತದೆ. ಅನ್ನನೂ ಉದುರುದ್ರಾಗಿ ಬರ್ತದೆ. ಪಲಾವು ತಿನ್ನೋದಕ್ಕೆ ಸೂಪರಾಗಿರ್ತದೆ. ನಿಮಗೆ ಎಷ್ಟು ಅಕ್ಕಿ ಬೇಕೋ ಅಷ್ಟು ಅಕ್ಕಿನ ಸೇರಿಸ್ಕೊಳ್ಳಿ. ನಾನಿಲ್ಲಿ ಒಂದು 3/4 kgಯಷ್ಟು ಅಕ್ಕಿನ ಸೇರಿಸ್ಕೊಂಡಿದ್ದೀನಿ. ಈ ರೀತಿ ಅಕ್ಕಿನೆಲ್ಲ ಸೇರಿಸ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ರೀತಿ ಒಗ್ಗರಣೆಯಲ್ಲೇ ನೋಡಿ, ನೀರೆಂದು ಇಲ್ಲ. ಒಂದು 5 ನಿಮಿಷ ಕಾಲ ಈ ರೀತಿಯಾಗಿ ಅಕ್ಕಿನ ಹುರಿರಿ ಒಗ್ಗರಣೆಯಲ್ಲೇ. ಒಂದು ಗ್ಯಾಸ್ ಸ್ಟವಲ್ಲಿ ಬಿಸಿನೀರನ್ನ ಕಾಯಕ್ಕಿಡಿ.
ನೋಡಿ ಇವಾಗ ಅಳತೆಗೆ ತಕ್ಕಷ್ಟು ನೀರನ್ನ ಸೇರಿಸ್ಕೊಳ್ಳಿ. ನೀವು ಯಾವುದು ಲೋಟದಲ್ಲಿ ಯಾವುದು ಪ್ರಮಾಣದಲ್ಲಿ ಅಕ್ಕಿ ತೊಗೊತೀರೋ ಅದೇ ಪ್ರಮಾಣದಲ್ಲಿ 1:3 ಅಷ್ಟು ನೀರು, 1 ಗ್ಲಾಸ್ ಅಕ್ಕಿಗೆ 3 ಗ್ಲಾಸು ನೀರು ಸೇರಿಸ್ಕೊಬೇಕು. ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಒಂದೇ ಸಲ ಅಳತೆಗೆ ತಕ್ಕಷ್ಟು ನೀರನ್ನ ಸೇರಿಸ್ಕೊಂಡ್ಬಿಟ್ರೆ ಆಗಲೇ ರುಚಿಕರವಾಗಿ ಬರೋದು, ಇಲ್ಲಾಂದರೆ ಬರೋದಿಲ್ಲ. ಪಲಾವ್ ಅಂತೂ ಗಂಜಿ ಥರ ಆಗಿರ್ತದೆ, ತಿನ್ನೋದಕ್ಕೆ ಟೇಸ್ಟಿಯಾಗಿರೋದಿಲ್ಲ, ಸಪ್ಪೆ ಅನಿಸುತ್ತೆ ತಿನ್ನೋವಾಗ. ಒಂದು ಕಡೆ ಸಪ್ಪೆ ಥರನೇ ಇರ್ತದೆ. ಈಗ ಐ ಫ್ಲೇಮಲ್ಲಿ ಇಡೋಣ. ಒಂದು ಸ್ವಲ್ಪ ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ನೋಡಿ ಇವಾಗ ಎಲ್ಲ ಕಡೆ ಹೊಂದ್ಕೊತಾ ಇದೆ. ಅಕ್ಕಿಗೆಲ್ಲ ಮಸಾಲೆ ಹಿಡಿತಾ ಇದೆ ನೋಡಿ ಈ ರೀತಿ. ಇನ್ನೊಂದು 10 ನಿಮಿಷ ಕಾಲ ಬೇಯಿಸ್ಕೊಳ್ಳೋಣ. ನೋಡಿ ಇವಾಗ ರೆಡಿಯಾಗಿದೆ. ಒಂದು 10 ನಿಮಿಷ ಕಾಲ ದಮ್ ಮಾಡೋಕ್ಕೆ ಇಕ್ಕಿದ್ವಿ, ರೆಡಿಯಾಗಿದೆ. ನೋಡಿ ಬಿಸಿಯಾದ ರುಚಿಕರವಾದ ಸ್ಪೆಷಲ್ ಬಿರಿಯಾನಿ, ದಮ್ ಬಿರಿಯಾನಿ ರೆಡಿಯಾಗಿದೆ ನೋಡಿ. ಇವಾಗ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡ್ದಿರ ನೋಡಿ. ಎಷ್ಟು ಉದುರುದ್ರಾಗಾಗಿದೆ ನೋಡಿ, ಎಷ್ಟು ಸಣ್ಣವಾಗಿದೆ ನೋಡಿ ಅನ್ನ ಪಲಾವು. ನೋಡಿ ರುಚಿಕರವಾದ ದಮ್ ಬಿರಿಯಾನಿ ರೆಡಿಯಾಗಿದೆ.